ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಪ್ಪ ಅಂತಂದರೆ ಏನೂ ಇಲ್ಲ ಗೈಸ್, ಇವತ್ತು ಯಾರೂ ರೂಮಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ ರೂಮಲ್ಲೇ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂತಂದರೆ ರೂಮಲ್ಲೇ ಅಂತಂದರೆ ನಾನು ರೂಮಲ್ಲಿ ಜಾಸ್ತಿ ಮಾಡಲ್ಲ, ಯಾಕಂತಂದರೆ ನಮ್ಮಿಂದ ಇನ್ನೊಬ್ರಿಗೆ ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು. ದಟ್ ಈಸ್ ಮೈ ಪಾಲಿಸಿ. ಸೊ ಅದಕ್ಕೋಸ್ಕರ ಇವತ್ತು ಅಕ್ಕ ಅವರು ಬೇಗ ಎಕ್ಸಾಮ್ ಇದೆ ಅಂತ ಹೇಳ್ಬಿಟ್ಟು ಬೇಗ ಹೊರಟವ್ರೆ. ನಾನು ಇನ್ನು ಒಂಚೂರು ಎಕ್ಸಸೈಸ್ ಮಾಡಿಬಿಟ್ಟು ಎಲ್ಲ ಬಂದಿದ ತಕ್ಷಣ ನಮ್ಮ ತಂಗಿಯವರು 7:20 ಆಗೈತೆ. 7:28 ಆಗೈತೆ. ಇನ್ನು ನಮ್ಮ ಅಕ್ಕ ಎದ್ದೇಳಿಲ್ಲ, ಅಷ್ಟು ನೆಮ್ಮದಿ ಜೀವನ ಮಾಡ್ತಾವಳೆ. ಈ ಹಾಸ್ಟೆಲ್ ಅಂದ್ರೇ ಹಂಗೆ ಗೈಸ್, ಯಾರೂ ಕೇಳಲ್ಲ, ಯಾರೂ ಮಾಡಲ್ಲ. ಸೊ ನಮ್ಗೆ ಇಷ್ಟ ಬಂದಾಗ ಎದ್ದೇಳ್ಬೋದು, ಇಷ್ಟ ಬಂದಾಗ ಓದ್ಬೋದು, ಇಷ್ಟ ಬಂದಾಗ ಬರಿಬೋದು, ಇಷ್ಟ ಬಂದಾಗೆ ತಿನ್ಬೋದು, ಮಲ್ಕೋಬೋದು, ಎಷ್ಟೊತ್ತಾದರೂ ಮಲ್ಕೋಬೋದು. ಅದೇ ನಮ್ಮ ಮನೇಲಿ ಇದ್ದಿದ್ರೆ ಇಷ್ಟೊತ್ತಿಗೆ ನಮ್ಮಪ್ಪ ಹಾಲು ಕರೀರಿ, ಕಸ ಗುಡಿಸ್ರಿ ಅಂತ ಹೇಳ್ತಾಯಿದ್ರು. ಸೊ ಹಾಗೆ ಇರೋವರೆಗೂ ನೆಮ್ಮದಿ ಜೀವನ ನಮ್ಮ ಹಾಸ್ಟೆಲಲ್ಲಿ. ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ನೆಮ್ಮದಿಯಾಗಿ ಜಾಲಿ ಖಾಲಿ ಅನ್ನೋ ಥರ. ಸೊ ಇವಾಗ ಅವಳಿಗೆ ಏನಾದರೂ ಒಂದು ಮಾಡೋಣ, ಕಿರಿಕ್ ಮಾಡೋಣ ಗೈಸ್. ನಂದು ಯಾವಾಗಲೂ ಅಷ್ಟೇ, ಅವಳಿಗೆ ಏನಾದರೂ ಒಂದು ಕಿರಿಕ್ ಮಾಡಿದ್ರೇ ನನಗಿಷ್ಟ. ಸೊ ಹಾಗೆ A few moments later. ಗೈಸ್, ನಾನು ಇದು ಕಾಡಿಗೆ ಹಚ್ತೀವಲ್ಲ ಕಾಜಲ್ನ, ಅದು ತಗೊಂಡಿದ್ದೀನಿ. ಅದರಲ್ಲಿ ಅವಳಿಗೆ ಏನಾದರೂ ಒಂದು ಮಾಡೋಣ. ಅವಳು ಎದ್ದೇಳಿದ್ಮೇಲೆ ಹೆಂಗೆ ರಿಯಾಕ್ಟ್ ಆಗ್ತಾಳೆ ಅನ್ನೋದನ್ನು ನೋಡೋಣ ಗೈಸ್ ಈ ವಿಡಿಯೋದಲ್ಲಿ. ಲಕ್ಷ್ಮಿ ಎದ್ದೇಳು, ಎದ್ದೇಳು, ಎದ್ದೇಳು. ಎಷ್ಟೊತ್ತು ಟೈಮು? ಓಯ್ ನೋಡಿ ಗೈಸ್, ಎಷ್ಟು ಕ್ಯೂಟ್ ಕಾಣ್ತಾಳ. ಏಯ್ ಊಟ ಬೇಡ. ಏಯ್ ಮಹಾಲಕ್ಷ್ಮಿ, ಓಯ್ ಎದ್ದೇಳು. ಸುಂದರಿ ತ್ರಿಪುರ ಸುಂದರಿ ಮೇನಿಕೆ ರಂಭ ಊರ್ವಶಿ ನೀನೇನಾ ಏಳು ಮಹಾಲಕ್ಷ್ಮಿ 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 ಏಳು ಮಹಾಲಕ್ಷ್ಮಿ 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 ದೇ ಹೋಗ್ಬೇಕು ಗುಂಡ. ಆ್ಯಕ್ಚುಲ್ ರಿಯಾಕ್ಷನ್ ಇದು ನಮ್ಮ ನೋಡಿ. ಅವ್ಳ ಫೇಸ್ನ ನೋಡೋಕ್ಕಾಗಲ್ಲ ಗೈಸ್, ನಿಜವಾಗ್ಲೂ ಅಷ್ಟು ಅಸಹ್ಯಕ್ಕೆ ಫೇಸ್ ಇಡ್ತಾಳೆ. ಒಂಚೂರು ಕನ್ನಡಿ ಆ ಕಡೆ ತೆಗಿಯಮ್ಮ ಬಂಗಾರಕ್ಕ, ಮಹಾಲಕ್ಷ್ಮಕ್ಕ, ಅಕ್ಕವ್ ಅಕ್ಕವ್ ಅಕ್ಕ ನೋಡಿ ಗೈಸ್ ಹಿಂಗ ಇನ್ನೊಂಚೂರು ಅಂಗಲ ಮೇಲೆತ್ತು ಫುಲ್ ಕೆಳಗಡೆ ನಿಮ್ಮ ಬೇರೆಯವ್ರದ್ದೆಲ್ಲ ನಿಂತು ಇದು ಕರೆಕ್ಟಾಗಿ ಬರಬೇಕು. ಈ ಥರನಾ ಎಲ್ಲ ಹಿಂಗಿರ್ಕೋಬೇಕು. ಹಿಂಗೆ ಸ್ವಲ್ಪ ಬಾಡಿ ಕಾಣಿಸ್ಲಿ, ಬರೀ ಇಷ್ಟೇ ಹಿಂಗಿರ್ಕೋ ಸಾಕು. ಇಷ್ಟೇ ಕಾಣಿಸುತ್ತೆ ನಿನಗೆ. ಮೊದಲು ನೋಡ್ಕೊಳ್ಕೊ, ಹಿಂಗೆ ಕಾಣ್ತಲ್ಲ ನೋಡ್ಬೋದು. ಇದು ಹಾಕ್ತೀನಿ ಬಿಡು. ನಾನು ಒಂದೆರಡು ಲೈನ್ಸ್ ಹಾಕಿದೆ ಅಲ್ವಾ ನಾನು ಇನ್ಸ್ಟಾಗ್ರಾಮ್ಗೆ. ಸೊ ನಮ್ಮ ಮಧು ಅವ್ರಿಗೆ ಮತ್ತು ಎಮ್ ಅವ್ರಿಗೆ ತುಂಬ ಇಷ್ಟ ಆಯ್ತಂತೆ. ಲೈಕ್ ಆಯ್ತು, ಅದು ನಿಜ ಇತ್ತು, ಅದಕ್ಕೆ ತುಂಬ ಲೈಕ್ ಆಯ್ತು. ಏನು ಮಧು ಅದು ಇನ್ನೊಂದ್ಸಲ ನಿನ್ನ ಬೈಯಲ್ಲಿ ಹೇಳ್ಬಿಡು. ಇಲ್ಲ ಅದು ನನ್ನ ಬೈಯಲ್ಲಿ ಹೇಳ್ತಿದ್ದೆ, ನಿಮ್ಮ ಬೈಯಲ್ಲಿ ಅರ್ಥಪೂರ್ಣವಾಗೈತೆ. ನೈಸ್, ಅದೇ ಥರ ಮಾಡು ಹೆಚ್ಚಿನ ರೀತಿಯಲ್ಲಿ. ಪ್ರೀತಿ ಪ್ರೇಮದ ಬಗ್ಗೆ ತುಂಬ ನಿನಗೆ ನನ್ನ ಪ್ರೀತಿ ಪ್ರೇಮದ ಬಗ್ಗೆ ನೀನು ಮಾಡೋದಾದ್ರೆ ನಾನು ಯಾವಾಗಲೂ ಸಹಕಾರ ಇರುತ್ತೆ. ಬಟ್ ಟಾಪಿಕ್ ಮಾಡಿ ನನಗೇನು ಗೊತ್ತಿರಲ್ಲ. ನೋಡಿ ಗೈಸ್, ನಮ್ಮ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಫ್ರೆಂಡ್ಸ್ ಅಂತ. ನನಗೂ ತುಂಬ ಖುಷಿ ಆಗುತ್ತೆ ಅಲ್ವಾ ಗೈಸ್. ಸದಾ ಇರುತ್ತೆ, ಚಿರನುಡಿಯಾಗಿರ್ಬೋದು ಯಾವಾಗ. ಆದರೆ ಗೈಸ್ ಬನ್ನಿ ಮದು ಇಲ್ಲಿ, ನನ್ನ ಯೂಟ್ಯೂಬ್ ಚಾನಲ್ ಮಾತ್ರ ಸಬ್ಸ್ಕ್ರೈಬ್ ಮಾಡಿಲ್ಲ ಗೈಸ್. ಸಪೋರ್ಟ್ ಮಾಡ್ತಾರೆ ಅಂದರೆ ಏನು ಗೊತ್ತಾ, ಏನು ಹೇಳಿದ್ದು ಅಂದರೆ ಅವ್ರ ಆಶೀರ್ವಾದ ಸದಾ ಇರುತ್ತೆ, ಅದು ನಂಗೆ ಗೊತ್ತು. ಬಟ್ ಏಯ್ ಮಧು ಇನ್ನೊಂದ್ಸಲ ಹೇಳು, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ಯಾ?
ಇಲ್ಲ ಮಾಡಿದ್ದೀನಿ, ಅವಳು ನೋಡಿಲ್ಲ ಅಷ್ಟೇ. ನಾನು ಮಾಡಿದ್ದೀನಿ, ನಾನು ಯಾವಾಗ ಮಾಡಿದ್ದೀನಿ. ಡವ್ ಮಾಡ್ದವಳೆ ಗೈಸ್ ಎಲ್ಲ. ಇವಳು ಕೇಳಿ ಗೈಸ್, ಇವಳು ಮಾಡವಳೆ. ನಾನು ಹೇಳಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ಯಾ? ಮಾಡಿದ್ದೀನಿ, ಖಂಡಿತ ಮಾಡಿದ್ದಾಳೆ. ನಾನು ಲೈಕ್ ಮಾಡ್ತೀನಿ, ಕಾಮೆಂಟ್ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ತೀನಿ, ನಾನು ಶೇರ್ ಮಾಡ್ತೀನಿ. ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಮಾಡಲ್ಲ, ಬೆಲ್ ಬಾಟಮ್ ಮಾಡ್ತೀನಿ. ಫ್ರೆಂಡ್ಸ್ ಕಾಮಿಡಿ ಮಾಡಿದ್ದೀರ, ಸೀರಿಯಸ್ ಆಗಿ ತೊಗೊಂಡಿದ್ದೆ ಬಿಟ್ಟು. ಆಯ್ತು, ನಾವು ಸೀರಿಯಸ್ ಆಗಿ ತಗೊಳ್ಳಲ್ಲ. ಇವತ್ತು 11 ಗಂಟೆಗೆ ಮುಗೀತು ಕ್ಲಾಸು. ಇವತ್ತು ಸೆಮಿನಾರ್ ಮಾಡಬೇಕು ಅಂದ್ಕೊಂಡಿದ್ದೆ, ಅದು ಮುಗೀತು. ಅದೇನು ಮಾಡಿದೆ ಏನೋ ಗೊತ್ತಿಲ್ಲ, ಮುಗೀತು ಅಂದರೆ ಮುಗೀತು ಗೈಸ್. ಅದೇನು ಮಾಡಿದ್ವು ಏನು ಬಿಟ್ಟು ಮಾಡ್ದಂದೆ ಅದು ಮುಗೀತು ಅಂತ ಅರ್ಥನೇ. ನಮಗಿವಾಗ ಎಷ್ಟೊತ್ತು 3 ಗಂಟೆಯಿಂದ 4 ಗಂಟೆಗೆ ಒಂದು ಕ್ಲಾಸ್ ಐತೆ ಗೈಸ್. ಸೊ ಈ ಒಂದು ಕ್ಲಾಸ್ಗೆ ಹೋಗೋಕ್ಕೋಸ್ಕರ, ಈ ಒಂದು ಕ್ಲಾಸ್ ಕೇಳೋಕ್ಕೋಸ್ಕರ ಇವಾಗ 11 ಗಂಟೆಯಿಂದ 3 ಗಂಟೆವರೆಗೂ ವೆಯ್ಟ್ ಮಾಡಬೇಕು ಗೈಸ್ ಕಾಲೇಜಲ್ಲೇ. ಸೊ ಅದಕ್ಕೋಸ್ಕರ ನಾನು ಅಷ್ಟು ವೆಯ್ಟ್ ಮಾಡೋದಕ್ಕೆ ಇಷ್ಟ ಇಲ್ದಿರಾನೆ ಹಾಸ್ಟೆಲ್ಗೆ ಬಂದುಬಿಡ್ತೀನಿ.